ಸರ್ವ ಧರ್ಮಗಳನ್ನು ಸಮಾನವಾಗಿ ಸ್ವೀಕಾರ ಮಾಡುವಂಥ ಮನೋಧರ್ಮ ಅದೇನ ಇರ್ಬೋದು. ಮುಸಲ್ಮಾನರಲ್ಲ, ಕ್ರಿಶ್ಚಿಯನ್ರಲ್ಲ, ಇನ್ನುಳಿದ ಧರ್ಮದವರಲ್ಲ, ನಮ್ಮ ಧರ್ಮದಲ್ಲಿದ್ದಂಥ ಉದ್ರೇಕಕಾರಿ ಮೂಲಭೂತವಾದಿಗಳು ಅಲ್ಲೂ ಇರ್ಬೋದಿಲ್ಲ ಅಂತಲ್ಲ, ಅದನ್ನು ಅಲ್ಲಿ ಮಾತಾಡ್ತಾರೆ. ಆದರೆ ಬಸವಣ್ಣನ ವಿಷಯಕ್ಕೆ ಬಂದಾಗ ಇವೆರಡೂ ಶಬ್ದಗಳು ಆವತ್ತಿನ ಅನುಭವ ಮಟ್ಟದ ಚರ್ಚೆಗೆ ಬಂದಿತ್ತ, ಇದನ್ನು ಇಬ್ಬರು ಕ್ಲಿಯರ್ ಮಾಡಬೇಕಾಗಿದೆ. ಇವತ್ತು ವೃಥಾ ಇವತ್ತು ಸಿಕ್ಕಾಡೋಗಿಂತರು, ವೃಥಾ ಇವತ್ತು ಹೇಗಾಡೋಗಿಂತರು ಅವ್ರನ್ನ ಅದೃಶ್ಯ ನಮ್ಮ ಸ್ವಾಮಿಗಳನ್ನು ಅವ್ರನ್ನ ನಾವು ಗಡಿಪಾರ ಮಾಡೋ ಅವಶ್ಯಕತೆಯೇ ಇರಲಿಲ್ಲ. ಅವ್ರು ಬರಬಾರದು ಅಂತ ಹೇಳೋ ಅವಶ್ಯಕತೆಯೇ ಇರಲ್ಲ. ಬರಲಿ, ಅನಗತ್ಯ ಅವ್ರಿಗೆ ನಾವು ಏನು ಮಾಡಿದಂಗೆ ಆಯ್ತಪ್ಪ ಸರ್ಕಾರ ಅಂತಂದ್ರೆ ಮಾರ್ಕೆಟ್ ಕೊಟ್ಟಂಗೆ ಆಯ್ತು ಅವ್ರಿಗೆ. ಹೌದು, ಅವ್ರಂತಾರಲ್ಲ ಹಿಂದೂ ಅಂತಾರಲ್ಲ, ಏನು ತಪ್ಪದ ಅವ್ರ ದೃಷ್ಟಿಕೋನದು. ಇವ್ರು ಲಿಂಗಾಯತರಂತಾರೆ, ಲಿಂಗಾಯತ ಅಂತ ಕರ್ಕೊಳ್ಳಿ, ಏನು ತಪ್ಪದ. ಅದು ಎರಡೂ ಶಬ್ದಗಳನ್ನು ಮಾತ್ರ ಅನುಭವ ಮಂಟಪದಲ್ಲಿ ಬಳಸಿದ್ದಾರಾ ಇಬ್ಬರು ಇವತ್ತು ಹೇಳಬೇಕಾಗಿ. ನಾನು ಲಿಂಗಾಯತ ಧರ್ಮವನ್ನು ಸ್ಥಾಪಿಸ್ತಾ ಇದ್ದೇನೆ ಅಂತ ಏನಾದರೂ ಬಸವಣ್ಣ ಹೇಳಿದ್ರ, ನಾನು ಹಿಂದೂ ಅಂತೇಳಿ ಅವತ್ತೇನಾದ್ರು ಬಸವಣ್ಣವ್ರು ಹೇಳಿದ್ರ, ಇವತ್ತು ನಮಗೆ ಮನಸ್ಸಿಗೆ ಬಂದಾಗ ನಾವು ವಾದ ಮಾಡ್ತಾ ಇರ್ತೀವಿ. ನಮ್ಮ ಅನುಭವಕ್ಕೆ ಏನು ನಿಲುಕ್ತದ, ನಮ್ಮ ಅನುಭವಕ್ಕೆ ಏನು ನಿಲುಕ್ತದ, ಆ ನೆಲೆಗಟ್ಟಿನಲ್ಲಿ ನಾವು ವಾದ ಮಾಡ್ತೀವಿ. ಅದೆಲ್ಲ ಸರಿನಾ? ಯಾಕಂದರೆ ಇವತ್ತು ನಾವು ವಚನಗಳ ತೆಗೆದು ಹೋಗಿದ್ರೆ ಇವತ್ತು ಬಸವಣ್ಣ ನಿಜವಾಗಿಯೂ ದೇವಾಲಯದ ಒಬ್ಬ ವ್ಯಕ್ತಿಯಾಗಿ ಬಿಟ್ಬಿಡ್ತಿದ್ರು, ಒಂದು ಶಕ್ತಿ ಅಂತ ತಿಳ್ಕೊಂಡ್ಬಿಡ್ತೀವಿ, ದೇವ್ರನ್ನ ತಿಳ್ಕೊಂಡ್ಬಿಡ್ತೀವಿ. ಇವತ್ತು ತಿಳ್ಕೊಳ್ಳೋರಿದ್ದಾರೆ ಹಿಂದೂ ವಾದವನ್ನು ಮಾಡುವಂಥ, ಹಿಂದುತ್ವ ವಾದ ಮಾಡುವಂಥವ್ರು. ಆದರೆ ಪಂಚಪೀಠಗಳ ಮುಂದೆ ಬಸವಣ್ಣ ಸಣ್ಣವನ್ನು ತೋರಿಸುವಂಥ ಪ್ರಯತ್ನವೂ ಈ ವೀರಶೈವರು ಮಾಡ್ತಾ ಇರೋದು ನಾವು ಅಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಬಸವಣ್ಣನವರನ್ನು ಇವತ್ತು ಅನಿವಾರ್ಯವಾಗಿ ಬಸವ ಫಾಲೋವರ್ಸ್ ಸಾಕಷ್ಟು ಇರೋದರಿಂದ ಇವರು ಬಿಡುಕುಡುವುದನ್ನು ದೃಷ್ಟಿ ಇಟ್ಕೊಂಡು ನಮ್ಮ ಸಂಖ್ಯೆ ಹೆಚ್ಚಾದ ತೋರಿಸೋ ಸಲುವಾಗಿ ರಿಸರ್ವೇಷನ್ ಮಾಡ್ಕೊಳ್ಳೋ ಸಲುವಾಗಿ ಎಲ್ಲ ತೆಕ್ಕಾಡ್ತಾ ಇದ್ದಾರೆ. ಇದನ್ನು ಮೀರಿದವ್ರಿ ಬಸವಣ್ಣ. ಇದೆಲ್ಲ ಇತ್ತೀಚಿನ ಕಲ್ಪನೆಗಳು ಅಥವಾ ವಾಸ್ತವಗಳು, ಕಲ್ಪನೆಗಿಂತಲೂ ವಾಸ್ತವಗಳು. ರಿಸರ್ವೇಷನ್ ಸಲುವಾಗಿ ಮೀಸಲಾತಿ ರಿಸರ್ವೇಷನ್ ಅಂದರೆ